ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು RCB ವರ್ಸಸ್ GT ಮೊದಲನೇ WPL ನ ಮ್ಯಾಚ್. ವೆರಿ ಕ್ಯೂರಿಯಾಸಿಟಿ ಇಂದ ಇದೀನಿ. ಅದ್ರಲ್ಲೂ ಅಲ್ಲದೆ ವ್ಯಾಲೆಂಟೈನ್ಸ್ ಡೇ ದಿನ ನಡೀತಾ ಇರೋದು ನಮ್ಮ WPL ನ ಮೊದಲನೇ ಮ್ಯಾಚ್ ನಮ್ಮ RCB. ಅದ್ರಲ್ಲೂ ಅಲ್ಲದೆ ಏನು ಪ್ಲೇಯಿಂಗ್ ಲೆವೆನ್ ಇರಬಹುದು ನಮ್ಮ RCB ಅಂತ. ಅದ್ರಲ್ಲೂ ಅಲ್ಲದೆ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಶೋರ್ ಶೂಟ್ ಆಗಿ ಇದೇ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ. ಅದ್ರಲ್ಲೂ ಅಲ್ಲದೆ ನಮ್ಮ RCB ಸುಮಾರು ಇಂಜುರಿ ಪ್ರಾಬ್ಲಮ್ಸ್ ಇಂದ ಹಾಗೆ ಅವರ ಪರ್ಸನಲ್ ರೀಸನ್ ಇಂದ ರೋಲ್ಡ್ ಔಟ್ ಆಗಿದ್ದಾರೆ. ಅದ್ರಲ್ಲೂ ಅಲ್ಲದೆ ಸೋಫಿ ಡಿವೈನ್ ಅವರು ಮೇನ್ ಪ್ಲೇಯರ್, ಓಪನಿಂಗ್ ಬ್ಯಾಟ್ಸ್ಮನ್, ಆದ್ರೆ ಅವರು ಪರ್ಸನಲ್ ರೀಸನ್ ಇಂದ ಔಟ್ ಆಗಿದ್ದಾರೆ. ಹಾಗೆ ಇನ್ನು ಆಲ್ರೌಂಡರ್ ಹಾಗೆ ಬ್ಯಾಟ್ಸ್ಮನ್ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಇಂಜುರಿಯಿಂದ ರೋಲ್ಡ್ ಔಟ್ ಆಗಿದ್ದಾರೆ. ಹಾಗೆ ಆಶಾ ಶೋಭಣ ಅವರು ಸಹ ಇಂಜೂರ್ ಆಗಿ ರೋಲ್ಡ್ ಔಟ್ ಆಗಿದ್ದಾರೆ. ಆ ಜಾಗಕ್ಕೆಲ್ಲ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆದ್ರಿಂದ ಈ ಸಲ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಯಾವ ತರ ಇರಬಹುದು ಅಂತಾನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲೂ ಅಲ್ಲದೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ ನಂತರ ಈ ತರ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಈ ತರ ಇರಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಆದ್ರೂ ಇವರೇ ಶೋರ್ ಶೂಟ್ ಆಗಿ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಆಡ್ತಾರೆ ಅಂತ ಹೇಳಕ್ ಆಗಲ್ಲ. ಹಾಗೆ ಇಲ್ಲಿವರೆಗೂ WPL ನಲ್ಲಿ ಈ ಎರಡು ಟೀಮ್ಗಳು 4 ಸಲ ಮುಖಾಮುಖಿಯಾಗಿದೆ. ಇದರಲ್ಲಿ 2 ಸಹ ಸಮಬಲವಾಗಿ ಗೆದ್ದಿದೆ. ಆದ್ರಿಂದ ಇವತ್ತಿನ ಮ್ಯಾಚ್ ಯಾವ ತರ ಕ್ಯೂರಿಯಾಸಿಟಿ ಇಂದ ಇರುತ್ತೆ ಅಂತ ನೋಡ್ಬೇಕು. ಅದ್ರಲ್ಲದೆ ಇದೇ ಫಸ್ಟ್ ಟೈಮ್ WPL ನ ಮ್ಯಾಚ್ ಗಳು ವಡೋದರಾದಲ್ಲಿ ನಡೀತಾ ಇರೋದು. ಏನು 5 ವೆನ್ಯೂಗಳನ್ನ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ವಡೋದರನು ಒಂದು. ಆದ್ದರಿಂದ ಈ ಸಲ WPL ನ ಮ್ಯಾಚ್ ಗಳು ವಡೋದರಾದಲ್ಲಿ ನಡೀತಾ ಇದೆ. ಇಲ್ಲಿವರೆಗೂ ಯಾವ್ದು ಸಹ ಮ್ಯಾಚ್ ಗಳು ನಡೆದಿರ್ಲಿಲ್ಲ. ಅಲ್ಲಿನ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ಅದು ಒಂದ್ ಸ್ವಲ್ಪ ಫ್ಲಾಟ್ ವಿಕೆಟ್ ಆಗಿರೋ ಕಾರಣ ಬ್ಯಾಟ್ಸ್ಮನ್ ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಆದ್ರಿಂದ ಇಲ್ಲಿ ಆವರೇಜ್ ಸ್ಕೋರ್ 160 ಇರೋ ಕಾರಣ ಯಾವ ರೀತಿ ಇಲ್ಲಿ ಸ್ಕೋರ್ ಕಲೆ ಹಾಕ್ತಾರೆ ನಮ್ಮ RCB ಮತ್ತೆ GT ಅವರು ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ ನಮ್ಮ RCB ಹಾಲಿ ಚಾಂಪಿಯನ್ ಆಗಿರೋಂತ ನಮ್ಮ RCB ಯಾವ ತರ ಪ್ಲೇಯಿಂಗ್ ಲೆವೆನ್ ತರ್ತಾರೆ ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ ನನ್ನ ಪ್ರಕಾರ ಈ ರೀತಿ ಪ್ಲೇಯಿಂಗ್ ಲೆವೆನ್ ಇರಬಹುದು ಅಂತ ಅನ್ಕೊಂಡಿದೀನಿ. ಆದ್ರೆ ಶೋರ್ ಶೂಟ್ ಆಗಿ ಇದೇ ಪ್ಲೇಯಿಂಗ್ ಲೆವೆನ್ ಆಡ್ತಾರೆ ಅಂತ ಹೇಳಕ್ ಆಗಲ್ಲ. ಹಾಗೆ ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರಬಹುದು. ಹಾಗೆ ಕ್ಯಾಪ್ಟನ್ ಆಗಿ ಸ್ಮೃತಿ ಮಂದಾಣ, ಕ್ಯಾನಿ ವ್ಯಾಟ್, ಮೇಘನಾ, ಆಲಿಸ್ ಪೆರಿದು ಒಂದು ಸ್ವಲ್ಪ ಡೌಟ್ಫುಲ್ ನನಗೆ. ಅವ್ರ ಇನ್ನ ಇಂಜುರಿಯಿಂದ ರಿಕವರಿ ಆಗಿಲ್ಲ. ಆದ್ರಿಂದ ಇವತ್ತು ನಡೆಯುವಂತ ಮ್ಯಾಚ್ ಗೆ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡ್ತಾರ ಇಲ್ವಾ ಅನ್ನೋದು ಒಂದು ಡೌಟ್ಫುಲ್ ಆಗಿದೆ. ವೇಟ್ ಮಾಡಿ ನೋಡೋಣ. ಹಾಗೆ ರಿಚಾ ಘೋಷ್ ಅಂತ ಪಕ್ಕ ಆಡೇ ಆಡ್ತಾರೆ. ಇವರು ವಿಕೆಟ್ ಅಂಡ್ ಕೀಪರ್ ಬ್ಯಾಟ್ಸ್ಮನ್. ಹಾಗೆ ರಿಗ್ವಿ ಬಿಸ್ಟ್ ಇವರು ಸಹ ಆಡ್ತಾರೆ. ಹಾಗೆ ಕನಿಕಾ ಅನುಜಾ, ಹಾಗೆ ವೇಗಮ್, ಪಾವರ್, ಕಿಮ್ ಗಾರ್ಗತ್, ಹಾಗೆ ರೇಣುಕಾ ಸಿಂಗ್. ಇದು ನಮ್ಮ RCB ಪ್ಲೇಯಿಂಗ್ ಲೆವೆನ್ ಈ ತರ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಹಾಗೆ ಗುಜರಾತ್ ಟೈಟನ್ ಅವರ ಪ್ಲೇಯಿಂಗ್ ಲೆವೆನ್ ಈ ತರ ಇರಬಹುದು. ಹಾಗೆ ಲಾರಾ ಹೋಲ್ಡ್ವಾರ್ಡ್, ಬೇತ್ ಮೂನಿ, ಅರ್ನಿಲ್ ಡೊನಾಲ್ಡ್, ಡಿಯಾಂಡ್ರಾ ಡ್ಯಾಟಿನ್, ಹೇಮಲತಾ, ಗಾರ್ಡ್ನರ್, ಶಿಮ್ರಾನ್ ಶೇಖ್, ಮೇಘನಾ ಸಿಂಗ್, ಶಯಾಲಿ ಸತ್ಗರೆ, ಕೇಶವ್ ಗೌತಮ್ ಇವರಿಬ್ಬರಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಒಬ್ರು ಆಡಬಹುದು. ನನ್ನ ಪ್ರಕಾರ ಡೌಟ್ಫುಲ್ ಆಗಿರೋ ಕಾರಣ ಇವರಿಬ್ಬರಲ್ಲಿ ಒಬ್ರು ಆಡಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ಹಾಗೆ ತನುಜಾ ಕೇಶ್ವರ್, ಹಾಗೆ ಪ್ರಿಯಾಂಕಾ ಮಿಶ್ರಾ ಇದು ಗುಜರಾತ್ ಟೈಟನ್ ಅವರ ಪ್ಲೇಯಿಂಗ್ ಲೆವೆನ್. ನೋಡೋಣ ಎರಡು ಟೀಮ್ ಗಳ ಪ್ಲೇಯಿಂಗ್ ಲೆವೆನ್ ಯಾವ ತರ ಇವತ್ತಿನ ಮ್ಯಾಚ್ ಗೆ ಅವರು ಹೇಗ್ ಮಾಡ್ತಾರೆ ಅಂತ. ನನ್ನ ಪ್ರಕಾರ ಇದೇ ರೀತಿ ಪಕ್ಕ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಅದ್ರಲ್ಲದೆ ಫಸ್ಟ್ ಮ್ಯಾಚ್ ನಡೀತಾ ಇರೋದು. ಅದ್ರಲ್ಲದೆ ಈ ಸಲದಿಂದ WPL ನ ಎಲ್ಲಾ ಮ್ಯಾಚಸ್ ಗಳು ಏನು ಬ್ರಾಡ್ಕಾಸ್ಟ್ ಆಗ್ತಿದೋ ಚೇಂಜ್ ಆಗಿದೆ. ಅದ್ರಲ್ಲದೆ ಹಾಗೆ ಟಿವಿ ನಲ್ಲಿ ಬ್ರಾಡ್ಕಾಸ್ಟ್ ಮಾಡ್ತಿದ್ದು ಸ್ಟಾರ್ ಸ್ಪೋರ್ಟ್ಸ್ ಅವರು ಸಹ ಇವಾಗ ನ್ಯೂ ಚಾನೆಲ್ ನ ಲಾಂಚ್ ಮಾಡ್ತಾ ಇದಾರೆ. ಇದೇ 16ನೇ ತಾರೀಕು ಜಿಯೋ ಸ್ಟಾರ್ ಅಂತ ಹೊಸದಾಗಿ ಬರ್ತಾ ಇದೆ. ಅದನ್ನು ಸಹ 16ನೇ ತಾರೀಕು. ಏನಕ್ಕಂದ್ರೆ ಇವಾಗ ಚಾಂಪಿಯನ್ ಟ್ರೋಫಿ ಮತ್ತೆ WPL 2 ಮ್ಯಾಚ್ ಗಳು ಒಟ್ಟೆ ಇರೋ ಕಾರಣ ಒಂದೇ ಸಲ ಬ್ರಾಡ್ಕಾಸ್ಟ್ ಮಾಡಕ್ಕಾಗಲ್ಲ ಸ್ಟಾರ್ ಸ್ಪೋರ್ಟ್ಸ್ ಅವ್ರಿಗೆ. ಅದಕ್ಕೋಸ್ಕರ ಅವರು 2 ಚಾನೆಲ್ ನ ಡಿವೈಡ್ ಮಾಡಿ ಒಂದೇ ಚಾನೆಲ್ ಅಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಬರೋ ತರ ಮಾಡಿ ಹಾಗೆ ಜಿಯೋ ಸ್ಟಾರ್ ಅಲ್ಲಿ WPL ನ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗಿಂದ ಬ್ರಾಡ್ಕಾಸ್ಟ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. 16ನೇ ತಾರೀಕು ತನಕ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲೇ ಬರುತ್ತೆ WPL. ಅದಾದ ನಂತರ ಬ್ರಾಡ್ಕಾಸ್ಟ್ ಚೇಂಜ್ ಆಗುತ್ತೆ. ಹೇಗೆ ನಾವು WPL ನ ಜಿಯೋ ಸಿನಿಮಾದಲ್ಲಿ ನೋಡ್ತಾ ಇದ್ವೋ ಮೊದಲು, ಆದ್ರೆ ಇವಾಗ ಚೇಂಜ್ ಆಗಿದೆ ಬ್ರಾಡ್ಕಾಸ್ಟಿಂಗ್. ಹಾಗೆ ಇವಾಗ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡ್ಬೇಕಾಯ್ತು. ಏನು ಡಿಸ್ನಿ ಹಾಟ್ಸ್ಟಾರ್ ಅಂತ ಇದೆಯೋ ಅದನ್ನ ಇವಾಗ ಜಿಯೋ ಹಾಟ್ಸ್ಟಾರ್ ಅಂತ ಮಾಡಿದ್ದಾರೆ. 2 ಸಹ ಮರ್ಜ್ ಆಗಿತ್ತು. ಆದ್ರೆ ಯಾವುದೇ ರೀತಿ ಇನ್ನ ನೇಮು ಮತ್ತೆ ಲೋಗೋ ಚೇಂಜ್ ಆಗಿರಲಿಲ್ಲ. ಆದ್ರೆ ಇವಾಗ ಅಫಿಷಿಯಲ್ ಆಗಿ ಚೇಂಜ್ ಆಗಿರೋದು WPL ನ ಮ್ಯಾಚಸ್ ಗಿಂತ ಮುಂಚೆನೆ ಜಿಯೋ ಹಾಟ್ಸ್ಟಾರ್ ಅಂತ ಅಫಿಷಿಯಲ್ ಆಗಿ ಅವರು ಲಾಂಚ್ ಮಾಡಿದ್ದಾರೆ. ಎಲ್ಲ WPL ನ ಮ್ಯಾಚ್ ಗಳು ಜಿಯೋ ಹಾಟ್ಸ್ಟಾರ್ ಅಲ್ಲೇ ಬರುತ್ತೆ. ಹಾಗೆ 16ನೇ ತಾರೀಕು ಗಂಟ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲೇ ಬರುತ್ತೆ ಮ್ಯಾಚ್ ಗಳು. ಅದಾದ ನಂತರ ಜಿಯೋ ಸ್ಟಾರ್ ಅಲ್ಲಿ ಮ್ಯಾಚ್ ಗಳು ಬರುತ್ತೆ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.